ಆಕೆ ಆಂಧ್ರ ಪ್ರದೇಶದ ಮೂಲದವಳು. ಸುಂದರ ಕುಟುಂಬ, ಚೊಕ್ಕ ಸಂಸಾರ, ಕೆಲ್ಸಕ್ಕೆಂದು ಮದುವೆ ಮನೆಗಳಲ್ಲಿ ಸ್ವಾಗತಕಾರಳಾಗಿ ಕೆಲಸ ಮಾಡುತ್ತಿದ್ಲು. ಆದ್ರೆ ಹೆಣ್ಣು ಹೊನ್ನು ಮಣ್ಣು ಎಂದು ಆಸೆ ಬಿದ್ದಿದ್ದ ಸ್ನೇಹಿತರಿಂದಲೇ ಕೊಲೆಯಾಗಿ ಮೋರಿಯ ಪಕ್ಕದಲ್ಲಿ ಅನಾಥ ಶವವಾಗಿ ಪತ್ತೆಯಾಗಿದ್ದಾಳೆ. ಹೆದ್ದಾರಿ ಪಕ್ಕದ ಮೋರಿ ಕೆಳಗಡೆ ಕುಳಿತ ಸ್ಥಿತಿಯಲ್ಲಿ ಪತ್ತೆಯಾಗಿರುವ ಮಹಿಳೆಯ ಶವ ಮೃತದೇಹ ಪರಿಶೀಲನೆ ನಡೆಸುತ್ತಿರುವ ಪೊಲೀಸರು. ಇಷ್ಟಕ್ಕೂ ಅನಾಥ ಶವವಾಗಿ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿರುವ ಮಹಿಳೆಯ ಹೆಸರು ಅರ್ಚನಾ. ಮೂಲತಃ ಆಂಧ್ರ ಪ್ರದೇಶದ ಹಿಂದೂಪುರ ಮೂಲದವಳು. ಕಳೆದ 5 ವರ್ಷದ ಹಿಂದೆ ನಾಗರಾಜ್ ಎಂಬುವರ ಜೊತೆ ಮದುವೆ ಮಾಡಿಕೊಂಡು ಸಂಸಾರ ನಡೆಸುತ್ತಿದ್ಲು. ಇನ್ನು ಬಡ ಮಧ್ಯಮ ವರ್ಗದ ಕುಟುಂಬ ಹಿನ್ನೆಲೆ ಕೆಲಸಕ್ಕೆಂದು ಹುಡುಕಾಟ ನಡೆಸುತ್ತಿದ್ದ ವೇಳೆ ಮದುವೆ ಮನೆಗಳಲ್ಲಿ ಸ್ವಾಗತಕಾರಳಾಗಿ ಹಾಗೂ ಕ್ಯಾಟರಿಂಗ್ ಕೆಲಸ ಮಾಡುತ್ತಿದ್ಲು. ಕೆಲಸದ ವೇಳೆ ಪರಿಚಯವಾದ ರಾಕೇಶ್, ಅಂಜಲಿ, ನಿವೇದಿತಾ ಹಾಗೂ ಅನಿಲ್ ಸ್ನೇಹ ಬೆಳೆಸಿಕೊಂಡು ಕಷ್ಟ ಸುಖ ಹೇಳಿಕೊಳ್ಳುತ್ತಿದ್ರು. ಆದ್ರೆ ಅರ್ಚನಾ ಇದೇ ತಿಂಗಳ 14ರಂದು ತಮ್ಮ ಮಗುವಿಗೆ ಕಾಲು ಚೈನು, ಬಂಗಾರದ ಚೈನು ಹಾಗೂ ಹೊಸ ಬಟ್ಟೆಗಳನ್ನ ಖರೀದಿ ಮಾಡಿದ್ರು. ಇದನ್ನೆಲ್ಲ ನಂಬಿದ ರಾಕಿ ಗ್ಯಾಂಗ್ಗೆ ತೋರಿಸಿದ್ಲು. ಇನ್ನು ರಾಕೇಶ್ ಹಾಗೂ ಪ್ರಿಯತಮಿ ಅಂಜಲಿ ಮಾಡಿದ್ದ ಕೈ ಸಾಲ ಹಾಗೂ ಆಟೋ ಬೈಕ್ ಇಎಂಐ ಕಟ್ಟಲು ಪ್ಲಾನ್ ಮಾಡಿ ಅದರಂತೆ ಬೆಂಗಳೂರಿನಲ್ಲಿ ಕೆಲಸ ಇದೆ ಎಂದು ಕರೆಸಿಕೊಂಡು ಆಂಧ್ರ ಪ್ರದೇಶದ ಚಿಲಮತ್ತೂರು ಬಳಿ ಕಾರಿನಲ್ಲೇ ವೇಲ್ ಮುಖಾಂತರ ಕತ್ತು ಬಿಗಿದು ಕೊಲೆ ಮಾಡಿ ಮೃತ ದೇಹವನ್ನು ಗೌರಿಬಿದನೂರಿನ ನಾಮಗಂಡ್ಲು ಮೋರಿಯ ಬಳಿ ಬಿಸಾಡಿದ್ದಾರೆ. ಇನ್ನು ಅನಾಥ ಶವ ಎಂದು ಪ್ರಕರಣ ದಾಖಲಿಸಿಕೊಂಡಿದ್ದ ಮಂಚೇನಹಳ್ಳಿ ಪೊಲೀಸರು ಅರ್ಚನಾಳ ಮೊಬೈಲ್ ನಂಬರ್ ಆಧಾರದ ಮೇಲೆ ಕೊಲೆ ಮಾಡಿದ್ದ ಆರೋಪಿಗಳನ್ನು ಬೆನ್ನತ್ತಿ ರಾಕೇಶ್ ಹಾಗೂ ಅಂಜಲಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದು, ಉಳಿದ ನವೀನ್ ಹಾಗೂ ನಿಹಾರಿಕಳಿಗಾಗಿ ಬಲೆ ಬೀಸಿದ್ದಾರೆ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಮಂಚೇನಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ 17th ಆಗಸ್ಟ್ಗೆ ಒಂದು UDR ಕೇಸ್ ರಿಪೋರ್ಟ್ ಆಯಿತು. ಅನುಮಾನಾಸ್ಪದ ಡೆತ್ ಆಗಿದೆ. ಈ ಥರ ಒಂದು ಡೆಡ್ ಬಾಡಿ ಸಿಕ್ಕಿದೆ ನಮಗೆ ನ್ಯಾಮಗಂಡ್ಲು ಹತ್ರ, ಬ್ರಿಡ್ಜ್ ಹತ್ರ. ಆ ಬಾಡಿ ಡಿಕಂಪೋಸ್ ಆಯಿತು. ಮತ್ತು ಒಬ್ಬರು ಲೇಡಿ ಅರೌಂಡ್ 30 years ಏಜ್ ಇದೆ, ಈ ಥರ ನಮಗೆ ಗೊತ್ತಾಗಿದೆ. ಆಮೇಲೆ ನಾವು ಅಕ್ಕಪಕ್ಕ ಎಲ್ಲ ಊರಲ್ಲಿ ಮತ್ತು ಸಿನ್ಸ್ ಆಂಧ್ರ ಬಾರ್ಡರ್ ಇದೆ ಅಲ್ಲಿ ಕೂಡ ಪತ್ತೆ ಮಾಡಿದ್ದೀವಿ. ನಮಗೆ ನೆಕ್ಸ್ಟ್ 4 days ಆದಮೇಲೆ, ನೆಕ್ಸ್ಟ್ 18th 1 day ಆದಮೇಲೆ ನಮಗೆ ಗೊತ್ತಾಗಿದೆ ಕಿ ಹಿಂದೂಪುರ ಪೊಲೀಸ್ ಸ್ಟೇಷನಲ್ಲಿ, ಹಿಂದೂಪುರ ಟೌನ್ ಪೊಲೀಸ್ ಸ್ಟೇಷನಲ್ಲಿ 14th ಮಿಸ್ಸಿಂಗ್ ಇದ್ದಾರೆ ಒಬ್ಬರು ಲೇಡಿ. 14th ಅವರು ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ಆ ಮಿಸ್ಸಿಂಗ್ ಕೇಸದು ಲೇಡಿದು ಐಡೆಂಟಿಟಿ ಸೇಮ್ ಮ್ಯಾಚ್ ಆಗ್ತಾ ಇದೆ. ಆಮೇಲೆ ನಮ್ಮ ಮಾಹಿತಿ ಪ್ರಕಾರ ಹಿಂದೂಪುರ ಪೊಲೀಸ್ ನಮಗೆ ಮಾಹಿತಿ ಕೊಟ್ಟಿದ್ದಾರೆ ಕಿ ಇವರು ಬಾಡಿ ಯಾರ್ದು ಇದೆ, ಅವರು ಅರ್ಚನಾ, ವೈಫ್ ಆಫ್ ನಾಗರಾಜ್, 27 years ಏಜ್, ಹಿಂದೂಪುರ ವಾಸ ಅವರದು, ಸತ್ಯಸಾಯಿ ಡಿಸ್ಟ್ರಿಕ್ಟ್ ಆಂಧ್ರ ಪ್ರದೇಶ್. ಬೇಸಿಕ್ಲಿ ಲೇಡಿ ಕೇಟ್ರಿಂಗ್ ಸರ್ವಿಸಸ್ ಜೊತೆಗೆ ಕೆಲಸ ಮಾಡ್ತಾ ಇದ್ದಾರೆ, ರಿಸೆಪ್ಷನಿಸ್ಟ್ ವಗೇರ ಆಗಿ ಮತ್ತು ಸರ್ವರ್ ವಗೇರ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನು ಹಸ್ಬೆಂಡ್ ಸ್ವಲ್ಪ ದಿನ ಹಿಂದೆ ಹಸ್ಬೆಂಡ್ ವೈಫ್ ಇಬ್ಬರು ಜನ ಹೋಗಿ ಸ್ವಲ್ಪ ಗೋಲ್ಡ್ ವಗೇರ ಪ್ರೊಕ್ಯೂರ್ ಮಾಡಿದ್ದಾರೆ. ಗೋಲ್ಡ್ ಚೈನ್ ವಗೇರ ಇದೆಯಾ ಮತ್ತು ಮಗುಗೆ ಏನಾದರೂ ಗೋಲ್ಡ್ ಚೈನ್ ವಗೇರ ತಗೊಂಡಿದ್ದಾರೆ. ಅದು ಈ ಥರ ಇತ್ತು ಮಾಹಿತಿ. ಆಮೇಲೆ ಈ ಲೇಡಿದು ಫ್ರೆಂಡ್ಸ್ ಇದ್ದಾರೆ, ರಾಕೇಶ್, ಅಂಜಲಿ, ನಿಹಾರಿಕಾ, ನವೀನ್ ಕುಮಾರ್, ಎಲ್ಲರ ಜೊತೆ ಇವರಿಗೆ ಪರಿಚಯ, ಜೊತೆಗೆ ಕೆಲಸ ವಗೇರ ಮಾಡ್ತಾರೆ ಅಥವಾ ಮೊದಲಿಂದ ಪರಿಚಯ ಇದೆ. ಸೊ ಇವರಿಗೆ ಕೂಡ ಏನಾದರೂ ದಿನ ವಿಡಿಯೋ ಕಾಲ್ ವಗೇರ ಮಾಡಿ ತೋರಿಸಿದ್ದಾರೆ ಈ ಥರ ಚೇನ್ ತಗೊಂಡಿದ್ದೀನಿ ಶಾಪಿಂದ. ಸೊ ಇವರು ನಮ್ಮ ಮೇನ್ ಆರೋಪಿ ಒಬ್ಬರು ಇದ್ದಾರೆ ರಾಕೇಶ್, ಅವ್ರದ್ದು ಬೆಂಗಳೂರು ವಾಸ. ಅವ್ರ ಮೇಲೆ ತುಂಬ ಲೋನ್ ವಗೇರ ಪೆಂಡಿಂಗ್ ಇತ್ತು. ಬೈಕ್ ಪ್ಲೇಜ್ ಮಾಡಿದ್ದಾರೆ ಮತ್ತು ಆಟೋ ವಗೇರ ಅದು EMI ವಗೇರ ಅದು ಲೋನ್ ಪೆಂಡಿಂಗ್ ಇತ್ತು. ಸೊ ಇವರು ಅದನ್ನು ನೋಡಿ ಪ್ಲ್ಯಾನ್ ಮಾಡಿದ್ದಾರೆ ಕಿ ಇವರದು ಮರ್ಡರ್ ಮಾಡಬೇಕು ಇವರದು. ಸೊ ಇವರಿಗೆ ಯಾವುದೋ ಕಾರಣಕ್ಕೆ ಅವರು ಕರೆದು ಹಿಂದೂಪುರಿಂದ ಅದನ್ನು ಕರೆದು ಕಿ ಏನಾದರೂ ಕೆಲಸ ಇದೆ ಅವರಿಗೆ ಕರೆದು ರಸ್ತೆ ಬೇರೆ ಬೇರೆ ಜಾಗ ಕರ್ಕೊಂಡು ಹೋಗಿದ್ದಾರೆ ಗಾಡಿಯಲ್ಲಿ. ಆಮೇಲೆ ಅವರಿಗೆ ಸ್ಟ್ರ್ಯಾಂಗ್ಯುಲೇಟ್ ಮಾಡಿ ಈ ಬಾಡಿಗೆ ಇಲ್ಲಿ ನ್ಯಾಮಗಂಡ್ಲು ಆ ಥರ ಬ್ರಿಡ್ಜಿಂದ ಕೆಳಗಡೆ ಹಾಕಿ ಬಿದ್ದಾಕಿ ಡಿಸ್ಪೋಸ್ ಮಾಡಿದ್ದಾರೆ ಬಾಡಿ. ಸೊ ನಾವು ಈ ಕೇಸಲ್ಲಿ ಆಲ್ರೆಡಿ ರಾಕೇಶ್ ಮತ್ತು ಅಂಜಲಿಗೆ ಅರೆಸ್ಟ್ ಮಾಡಿದ್ದೀವಿ. ಗಾಡಿ ಡ್ರೈವರ್ ಒಬ್ಬರು ಇದರ ನವೀನ್ ಮತ್ತು ಇನ್ನೊಬ್ಬರು ನಿಹಾರಿಕಾ, ಇವರದ್ದು ಅರೆಸ್ಟ್ ಪೆಂಡಿಂಗ್ ಇದೆ. ಅವ್ರ ಬಗ್ಗೆ ಕೂಡ ಟೀಮ್ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಈ ಕೇಸಲ್ಲಿ ಸಿನ್ಸ್ ಮೊದಲೇ UDR ರಿಜಿಸ್ಟರ್ ಆಯಿತು ಮತ್ತು ಹಿಂದೂಪುರಲ್ಲಿ ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆಯಿತು. ಇದು ಎಲ್ಲ ಪತ್ತೆ ಆದಮೇಲೆ ನಾವು ಮಂಚೇನಹಳ್ಳಿ ಸ್ಟೇಷನಲ್ಲಿ ಒಂದು ಮರ್ಡರ್ ಕೇಸ್ಗೆ ಕನ್ವರ್ಟ್ ಮಾಡಿದ್ದೀನಿ ಇದನ್ನು. ಒಟ್ಟಾರೆ ಹೆಣ್ಣು ಹೊನ್ನು ಮಣ್ಣು ಎಂದು ಹಿಂದೆ ಬಿದ್ದು ಸ್ನೇಹಿತೆಯನ್ನು ಕೊಲೆ ಮಾಡಿ ಕೊನೆಗೂ ಕಂಬಿ ಎಣಿಸುವಂತಾಗಿದೆ.